ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ರಧಾನಿ ನರೇಂದ್ರ ಮೋದಿ ಅಂತ ಅಂದ್ರೇನೆ ಹಾಗೆ. ಅವರೊಬ್ಬ ಬ್ರ್ಯಾಂಡ್, ಅಷ್ಟೇ ಬಲಿಷ್ಠ ಜನನಾಯಕ. ಅದು ದೇಶದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವ ದರ್ಜೆಯಲ್ಲೇ ಅವರು ಎಲ್ಲವನ್ನ ಮಾತಿನಲ್ಲೇ ಮೋಡಿ ಮಾಡ್ತಾರೆ. ಅಸಾಧ್ಯವಾದುದನ್ನ ಸಾಧ್ಯ ಮಾಡ್ತಾರೆ. ಇಂತಹ ಬಲಿಷ್ಠ ಜನನಾಯಕ ಅದ್ಯಾಕೋ ವೀಕ್ ಆಗಿದಾರಾ? ಅವರ ವರ್ಚಸ್ಸು ಕುಗ್ಗಿದೆಯಾ? ಈ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಹಾಗಾದ್ರೆ ಅವರು ಮುಂದಿನ ಚುನಾವಣೆವರೆಗೂ ಕೂಡ ಪ್ರಧಾನಿಯಾಗಿ ಮುಂದುವರಿಯೋದಿಲ್ವಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಭಾರತ ಮಾತ್ರ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅಷ್ಟೇ ಜನಪ್ರಿಯ ನಾಯಕ, ಅಷ್ಟೇ ಬಲಿಷ್ಠ ನಾಯಕ ಕೂಡ. ಆದ್ರೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ ಅಲ್ವಾ? ಹಾಗೆ ಅದ್ಯಾಕೋ ಬಲಿಷ್ಠ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ ಆಗಿದಾರಾ? ಅವರ ವರ್ಚಸ್ಸು ಕಳೆಗುಂದಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಪುಷ್ಟಿ ಬರ್ತಾ ಇದೆ. ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಮೊನ್ನೆ ಸಂಸತ್ನಲ್ಲಿ ನಡೆದಂತಹ ಘಟನೆಯೇ ಇಂತಹ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿಯನ್ನ ನೀಡ್ತಾ ಇದೆ. ಇದಕ್ಕೂ ಮೊದಲು 2014ರಲ್ಲಿ ಪ್ರಧಾನಿಯಾದಾಗ ಮೋದಿಗೆ ಇದ್ದಂತಹ ಜನಪ್ರಿಯತೆ ಪ್ರತಿಪಕ್ಷಗಳಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿತ್ತು. ಇನ್ನು ಮುಂದೆ ಮೋದಿ ಸಕ್ರಿಯ ರಾಜಕಾರಣದಲ್ಲಿ ಇರುವವರೆಗೂ ಬೇರೆ ಯಾವ ಪಕ್ಷಗಳಿಗೂ ಗೆಲ್ಲೋದಕ್ಕೆ ಅನುಕೂಲಕರ ವಾತಾವರಣವೇ ಇಲ್ಲ ಅನ್ನುವಂತಹ ಮಾತುಗಳು ಕೇಳ್ಬಂದಿದ್ವು. ನಾನಾ ರಾಜಕೀಯ ವಿಶ್ಲೇಷಣೆಗಳು ಕೂಡ ಇದನ್ನೇ ಹೇಳಿದ್ವು. ಈಗ ಅದ್ಯಾಕೋ ಇದು ನಿಜ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿ ಬಂದಿದೆ. ರಲ್ಲಿ ಮೋದಿಗಿದ್ದಂತಹ ಜನಪ್ರಿಯತೆ ಏನಿದೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು. ಆಗ ಬಿಜೆಪಿ ಸ್ವಂತ ಶಕ್ತಿ ಮೇಲೆ 282 ಸೀಟ್ಗಳನ್ನ ಗೆದ್ದಿತ್ತು. ಇದು ಅಗತ್ಯ ಸಂಸದರ ಬಲಕ್ಕಿಂತ ಇನ್ನೂ 10 ಪಟ್ಟು 10 ಸೀಟನ್ನ ಹೆಚ್ಚಿಗೆಯನ್ನ ನೀಡಿತು. ಹಾಗಾಗಿ ಸ್ವಂತ ಶಕ್ತಿ ಮೇಲೆಯೇ ಸರ್ಕಾರ ರಚನೆ ಮಾಡಿತ್ತು. ಅದೊಂದು ಇತಿಹಾಸವೂ ಆಗಿತ್ತು. ಮೋದಿ ಪ್ರಧಾನಿಯಾದ್ರು. ಬಳಿಕ 2019ರಲ್ಲಿ ಮೋದಿ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಿತ್ತು. ಅದರ ಜೊತೆಗೆ ಬಿಜೆಪಿಗೆ ಬರೋಬ್ಬರಿ 303 ಸೀಟುಗಳು ಕೂಡ ಬಂತು. ಎರಡನೇ ಬಾರಿಗೂ ಮೋದಿ ಪ್ರಧಾನಿಯಾದ್ರು. ಆದ್ರೆ 2024ರ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಂತ ಶಕ್ತಿ ಮೇಲೆ ಮೆಜಾರಿಟಿನೇ ಬಂದಿಲ್ಲ. 272ಕ್ಕಿಂತ ಬರೋಬ್ಬರಿ 32 ಸೀಟ್ಗಳು ಬಿಜೆಪಿಗೆ ಕಡಿಮೆ ಆಗಿದ್ವು. ಆಗ ಮಿತ್ರ ಪಕ್ಷಗಳು ಕೈ ಹಿಡಿದು ಮಿತ್ರರ ನಂಬರ್ 293ಕ್ಕೆ ಏರಿಕೆಯಾಗಿದೆ. ಇದು 300ಕ್ಕೂ ಸಹ ಮುಟ್ಲಿಲ್ಲ. 2019ರಲ್ಲಿ ಸ್ವಂತ ಶಕ್ತಿ ಮೇಲೆ 303 ಸೀಟ್ ಗೆದ್ದಿದ್ದಂತಹ ಬಿಜೆಪಿಗೆ ಮಿತ್ರರ ಬೆಂಬಲ ಪಡೆದ್ರು 300ಕ್ಕೆ 1 ಸೀಟ್ ಕಡಿಮೆ ಇದೆ. ಹೀಗೆ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗಿದ್ದಾರೆ. ಪವರ್ಫುಲ್ ಆಗಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅದ್ಯಾಕೋ ಜನಪ್ರಿಯತೆ ಕಡಿಮೆ ಮಾಡಿಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ನಡೆದಂತಹ ಸಂಸದ ಗದ್ದಲದಲ್ಲೇ ಮೋದಿಗೆ ರಕ್ಷಣೆ ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿತ್ತು. ಆದ್ರೆ ಅದು ಮೋದಿಗೆ ಪ್ರತಿಪಕ್ಷಗಳನ್ನ ಎದುರಿಸಲಾಗದಷ್ಟು ಶಕ್ತಿ ಕೊಂದಿದೆಯಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿ ನೀಡಿದೆ. ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸದರನ್ನ ನಿಯಂತ್ರಿಸಲು ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಉದ್ಭವಿಸಿದೆ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಸದರಿಂದ ರಕ್ಷಣೆ ನೀಡೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಆದ್ರೆ ಇದಕ್ಕೆ ಸ್ಪೀಕರ್ ಅವರೇ ಉತ್ತರವನ್ನ ನೀಡಬೇಕಾಗಿದೆ. ಅದಲ್ಲದೆ ಮೋದಿ ಅವರು ಎಷ್ಟು ಶರವೇಗದಲ್ಲಿ ಪವರ್ಫುಲ್ ಆದ್ರೂ ಅಷ್ಟೇ ಶರವೇಗದಲ್ಲಿ ಜನಪ್ರಿಯತೆಯನ್ನ ಕುಗ್ಗಿಸ್ಕೊಂಡಿದ್ದಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.